ನಾನೊಬ್ಬ ಸಾಮಾನ್ಯ ಕನ್ನಡ ಶಾಲೆ ಮೇಷ್ಟ್ರು. ನನ್ನ ಹೆಸರು ಯತ್ವ. ನನ್ನ ಹೆಂಡತಿ ತತ್ವ. ನಮ್ಗೊಂದು ಮುದ್ದಾದ ಮಗು, ಒಳ್ಳೆ ಸಂಸಾರ. ನೆನ್ನೆ ನನ್ನ ಹೆಂಡತಿಗೂ ನನಗೂ ಜಗಳ ಆಯ್ತು. ಜಗಳ ಜೋರಾಗಿ ಅವಳು ತವ್ರ ಮನೆಗೆ ಹೊರಟು ಹೋದ್ಲು. ಕಾರಣ ಹೊಸ್ತೇ ನಾನು ಸಾಲ 6 ತಿಂಗಳಿಗೊಮ್ಮೆ ಆಗೋ ಸರ್ಕಾರಿ ಸಂಬಳ. ಎಷ್ಟೇ ದೊಡ್ಡ ಜಗಳ ಆದರೂ ಅವ್ರು ಯಾವತ್ತೂ ಮನೆ ಬಿಟ್ಟು ಹೋಗೋ ಮಾತು ಕೂಡ ಆಡ್ದೋಣ. ಆದ್ರೆ ನಿನ್ನೆ ಅವ್ರು ಹೋದ್ಮೇಲೆ ಯಾಕೆ ತುಂಬಾ ಸಂಕಟ ಆಯ್ತು. ಹೆಂಡತಿ ಮಕ್ಕಳಿಗೆ 3 ಹೊತ್ತು ಊಟ ಹಾಕೋಕಾಗ್ದಿರೋ ಈ ಕೆಲಸ, ಈ ಬದುಕು ಛೀ. ನನಗೆ ಅಸಹ್ಯ ಸೂಕ್ಷ್ಮವಾಯಿತು. ಅಷ್ಟರಲ್ಲಿ ಮತ್ತೆ ಯಾರಾದ್ರೂ ಸಾಲ ಕೇಳ್ಕೊಂಡು ಬಂದ್ರೆ ನಡ್ಕೋ ಶುರು ಮಾಡಿದೆ. ಜೀವನವನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು ನೋಡಿ. ದಿವೇ ವಿಸಿದಲ್ಲಿ ಶುದ್ಧಿತೇನೆ ರಾಯಸಂ ಭೀಮಸೇನರ ಅಂದ್ರೆ ನಮ್ಮ ಬೀಚಿ. ಎಂಥ ಅಪರೂಪದ ಕವಿ ಹಾಗೆ ನೋಡಿದ್ರೆ ಅವ್ರ ಕಥೆಯಲ್ಲಿ ಬರೋ ತಿಮ್ಮ ನಿಮ್ಮ ಹಾಗೆ ಒಬ್ಬ ಕಾಮನ್. ತಿಮ್ಮ ಕೇಳೋ ಏಕೆ ಅನ್ನೋ ಪ್ರಶ್ನೆಯಲ್ಲಿ ಬದುಕಿನ ತಥ್ಯವೆಲ್ಲ ಅಡಗಿದೆ ಅಂತಾರೆ ನಮ್ಮ ಬೀಚಿ. नयन प्रणय
ಏನೋ ಗೊತ್ತಿಲ್ಲ ನೋಡು, ನನಗ ನೀನೇ ಚಲೋ ಕಾಣ್ತಿ. ನಂಗಂತೂ ಈ ಬಯಲು ಬಹಳ ಹಿಡಿಸ್ತು. ಬಯಲಾಟ ಆಡೋದು ಬಯಲಿಡಿಸ್ದೆ ಹೆಂಗ? ಲಗು ಲಗು ನೀನ್ ಆಟ ಮುಗಿಸು, ಮುಂದೂರಾಗ ಆಟ ಆಯ್ತು, ಹೋಗೋಣ. ಮದುವೆ ಮುಂಚೆ ಹೆಂಗಿತ್ತು ಈಗೂ ಹಂಗೆ ಆಗಿದೆ. ತಡಿ, ಯಾರಂತ ನೋಡ್ತೀನಿ. ಯಾರು? ಯಾಕೆ? ಯಾರು? ಏನು? ಯಾಕೆ? ಯಾರು? ಏನು? ಯಾಕೆ? ಯಾರು? ಯಾಕೆ? ನಿಮ್ ಫೋಟೋನ ನಮ್ಮ ಮನೇಲೆ ಇಟ್ಬಿಟ್ಟಿದೀನಿ ಸರ್. ಅಯ್ಯೋ ಯಾಕಮ್ಮ ಪರವಾಗಿಲ್ಲ ಬಿಡು. ನಮ್ಮ ಮನೆ ತುಂಬ ನಿಮ್ದೇ ಫೋಟೋ ಸರ್. ಅಯ್ಯೋ ಯಾಕಮ್ಮ ಇಷ್ಟೆಲ್ಲ? ಅದೇ ಮೇಲೆ ಅಚ್ಚರಿ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಯ್ಯೋ ಯಾಕಮ್ಮ ಇದೆಲ್ಲ? ದಿನಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಿ ಸರ್. ಸರ್ ಸರ್ ಇವ್ನು ಬರ್ತಡೆ ಒಂದೇ ಒಂದು ಹಾರಾಡಿ ಸರ್ ಪ್ಲೀಸ್ ನಾನು ಹಾಡಾಡೋದು ನಿಲ್ಲಿಸಿದ್ದೀನಿ ಸರ್. ನೀವೇನಾದ್ರೂ ಹಾಡಾಡಿಲ್ಲ ಅಂದ್ರೆ ಇವ್ನು ನೇಣ್ ಹಾಕೊಂಡು ಸತ್ತು ಹೋಗ್ತಾನೆ ಸರ್. ಸರ್ ಹಂಬಲ್ ರಿಕ್ವೆಸ್ಟ್ ಸರ್. ಹಾಡ್ಲೇಬೇಕಾ? ಪ್ಲೀಸ್ ಸರ್. ಒಂದೇ ಒಂದು ನಿಮಿಷ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗ್ತೀನಿ. Sure. ಹಾಡಿ ಹಾಡಿ. ಹಾಡದಾ? ಕರ್ನಾಟಕದ ಜನರೇ ನಿಮ್ಮೆಲ್ಲರಿಗೂ ವಂದನೆ. ಅಲ್ಲೆಲ್ಲೋ ಹೋಗುತ್ತಿದ್ದವನನ್ನ ಇಲ್ಲಿ ಕರೆ ತಂದರೆ ಕೇಳಿ ಹೆಣ್ಣು ಮಕ್ಕಳೇ, ನಮ್ಮಣ್ಣನ ಬರ್ತಡೆ, ಕೆಂಚಣ್ಣನ ಬರ್ತಡೆ. ಹ್ಯಾಪಿ ಬರ್ತಡೆ, ಹ್ಯಾಪಿ ಬರ್ತಡೆ. ಹಾ ನಾನು ಅಂತಿದ್ದೀನಿ. ನೀವು ಎಷ್ಟೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪವಿತ್ರ ನದಿಗಳಲ್ಲಿ ನಿಮ್ಮ ಪಾಪನೆಲ್ಲ ತೊಳ್ಕೊಂಡು ಬಂದ್ರು ಅದು ಮತ್ತೆ
ನಿಮ್ಮನ್ನೇ ಹುಡ್ಕೊಂಡು ನಿಮ್ಮ ಮನೆಯಲ್ಲಿ ನೀರು ಪೈಪಿನ ಮುಖಾಂತರ ನಿಮ್ಮ ಹತ್ರಕ್ಕೆ ಬರುತ್ತೆ. Good evening, ladies and gentlemen. May I have your attention, please? It is both an honor and privilege to stand before you today as we begin an extraordinary journey into the future of technology. Today marks a defining moment in human innovation, a moment that brings us closer to the boundless possibilities of robotics and artificial intelligence. I'm super excited and thrilled to introduce our latest creation, Neo Robot. This is a collection of technology that allows computer to perform human-like tasks such as analyzing data and understanding language. And finally, this is a unique product. ಎಲ್ಲರಿಗೂ ನಮಸ್ಕಾರ. ಇವರೆಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಾ? ಇಂದು ನಮ್ಮ ಭಾರತವೇ ಹೆಮ್ಮೆ ಪಡುವಂತ ಒಂದು ರೋಬೋಟ್ ಅನ್ನು ನಮ್ಮ ಸಂಸ್ಥೆ ನಿಮ್ಮ ಮುಂದೆ ತಂದಿದೆ. ಈ ರೋಬೋಟ್ಗೆ ಗೊತ್ತಿರದೇ ಇರುವುದು ಎಂತ ಸಹ ಇಲ್ಲ, ತಿಳಿಯದೇ ಇರುವುದು ಯಾವ್ದು ಸಹ ಇಲ್ಲ. ಎಂತ ಬೇಕಿದ್ ಕೇಳಿ, ಯಾವ್ ಬೇಕಿದ್ ಕೇಳಿ, ಎಲ್ಲ ಈ ರೋಬೋಟ್ ಹೇಳ್ತದೆ. ಮಂಗಳೂರಿಂದ ಹಿಡಿದು ಮಂಗಳ ಗ್ರಹದವರೆಗೂ ಎಲ್ಲ ಈ ರೋಬೋಟಿಗೆ ಗೊತ್ತುಂಟು. ಇದಕ್ಕೆ ರೇಡಿಯಾಲಜಿ, ಫಿಸಿಯಾಲಜಿ, ಬಯಾಲಜಿ, ಸೈಕಾಲಜಿ ಅಷ್ಟೇ ಅಂತಕ್ಕೆ ಅಷ್ಟ ದಿಕ್ಕುಗಳ ಸಮಸ್ಯೆಗಳನ್ನು ಹೇಳುವ ಆಸ್ಟ್ರಾಲಜಿ ಬಗ್ಗೆ ಕೂಡ ಇದಕ್ಕೆ ಗೊತ್ತುಂಟಾ? ಮನಸ್ಸಿನ ಮಾತನ್ನು ಕೇಳ್ತದೆ, ನಿಮ್ಮ ಕನಸಿನ ಆಸೆಯನ್ನು ಇದು ಹೇಳ್ತದೆ. ನೀವು ಎಂತ ಬೇಕಿದ್ರೆ ಕೇಳಿ, ಯಾರ್ ಬೇಕಿದ್ರೆ ಕೇಳಿ, ತಟ್ಟಂತ ಕೇಳಿ, ಪಟ್ಟಂತ ಇದು ಹೇಳ್ತದೆ. ಕೇಳಿ ಕೇಳಿ, ಕಮಾನ್. ಗೊಂಬೆ ಇದು ಎಂತ ಕೇಳಿದ್ರೆ ಹೇಳ್ತಾ? ನೀವು ಎಂತ ಬೇಕಿದ್ರೆ ಕೇಳಿ, ಎಲ್ಲ ಹೇಳ್ತದೆ. ಹೌದಾ? ಕೇಳ ಹಾಗಿದ್ರೆ ನಾನು ಕೇಳಿ. ಗೊಂಬೆ ಅಣ್ಣ ನಿಂಗೆಲ್ಲ ಗೊತ್ತಾ? ಹಾಗಿದ್ರೆ ನಿನ್ನೆ ನಮ್ಮ ಶಾಲೆಯಲ್ಲಿ ಗವಿಸಿದ್ದಪ್ಪನವ್ರ ಮೇಷ್ಟ್ರು ಸೀಮೋಲ್ಲಂಘನ ಅಂತ ಪಾಠ ಮಾಡ್ತಿರ್ಬೇಕಾದ್ರೆ He was chapter 5. ಸೀಮೋಲ್ಲಂಘನ ಅಂತ ಪಾಠ ಮಾಡ್ತಿರ್ಬೇಕಾದ್ರೆ ಯುದ್ಧ ಬಂದಿತು ಸಿದ್ಧರಾಗಿರಿ ಇಂದ ಸೀಮೋಲ್ಲಂಘನ. ಯುದ್ಧ ಬಂದಿತು ಸಿದ್ಧರಾಗಿರಿ ಹಿಂದೆ ಸೀಮೋಲ್ಲಂಘನ. ಯುದ್ಧ ಬಂದಿತು ಸಿದ್ಧರಾಗಿರಿ ಇಂದ ಸೀಮೋಲ್ಲಂಘನ ಅಂತ ಹೂಸ್ಬಿಟ್ಟವ್ರು ಯಾರು? ನಾನ್ ಬಿಟ್ಟೇ ಇಲ್ಲ. Idiot, nonsense, go and get after ನೋಡು. ಕ್ವಶನ್ ಕೇಳಂತ ಹೇಳಿದ್ರೆ ಅದಕ್ಕೆ ಉತ್ತರ ಮಾಡ್ತೀಯ. ಅವಿವೇಕಿ. Which school you are from? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. Shut up. Madam, now ಇದನ್ನ intellectual people ಮುಂದೆ present ಮಾಡೋಣ, ಓಕೆನಾ? This doesn't understand. Let's go. Madam, how can you do that? ಯುದ್ಧ ಬಂದಿತು ಸಿದ್ಧರಾಗಿರಿ ಹಿಂದೆ ಸೀಮೋಲ್ಲಂಘನ. ಭೀಕರ ಮಳೆಗೆ ಬೆಂಗಳೂರು ತತ್ತರ. ಪ್ರಧಾನಿ ಆಗಮನಕ್ಕೆ ರಾಜ್ಯ ಬರದಿಂದ ಸಜ್ಜು. ಟೀ ಕುಡ್ದೇನ ಶುಕ್ಲಾಚಾರ್ಯ? ಇಲ್ಲ ತಾಯ, ಈ ಮದುವೆ ಆದ ವಸ್ತ್ರವಿದ್ದಂಗೆ ಹೆಣ್ಮಕ್ಳು ಆಮೇಲೆ ಇರಲ್ಲ. ಕಷ್ಟ. ಇದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಪ್ರತಿಯೊಂದು ಎಕ್ಸಾಂಪಲ್ ಆಗಿ ತಗೋಬಾರ್ದು ಅಂತ. ಈ ಸಮಾಜಕ್ಕೆ ಶಿಲ್ಪಾ ಶೆಟ್ಟಿ ಮೈಸೂರಿಗೆ ಬಂದಿದ್ಲಂತೆ ಯೋಗ ಮಾಡೋದಕ್ಕೆ. ಹೋಗಿದೆಯೇನಮ್ಮ? ಆಕ್ಚುಲಿ ಹೋಗಕ್ಕಾಗಿಲ್ಲ. ಯಜಮಾನ್ರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಣ. ಯಜಮಾನ್ರೆ ಅದರಲ್ಲಿ 25 ವರ್ಷಗಳ ಹಿಂದೆ ಅಂತ ಒಂದು ಕಾಲ ಬರುತ್ತೆ, ಗೊತ್ತೀರಾ? ಹಾ, ಸರಿಯಾಗಿ ಈ ದಿನಕ್ಕೆ 25 ವರ್ಷಗಳ ಹಿಂದೆ. ಅದನ್ನು ಓದ್ಬಿಡಿ. 25 ವರ್ಷ ಆದ್ಮೇಲೆ ನಮ್ಮ ಭವ್ಯ ಭಾರತ ಹೇಗಿರುತ್ತೆ ಅಂತ ಓದ್ ಹೇಳ್ಬೋದಾ? 1000 ದಾಟಿದ ಲೀಟರ್ ಪೆಟ್ರೋಲ್, ವಾಹನಗಳೆಲ್ಲ ಶೆಡ್ ಸೇರಿದ್ದು, ಜನ ನಟರಾಜ ಸರ್ವಿಸ್ಗೆ ಮೊರೆ ಹೋಗಿದ್ದಾರೆ. ಸಂಧಿ ನೋವು, ಕೀಲು ನೋವು ಎಲ್ಲ ಮಾಯವಾಗಿ ಡಾಕ್ಟರ್ಗಳು ಮತ್ತು ಔಷಧಿ ಮಾರಾಟಗಾರರು ಸಂಕಷ್ಟದಲ್ಲಿದ್ದಾರೆ. ಕರೋನಾ 25ನೇ ಅಲೆ ಎದುರಿಸಲು ಸರ್ಕಾರ ಸಜ್ಜು. ರಾಜ್ಯಾದ್ಯಂತ ಎಲ್ಲೆಡೆ ಕರೋನಾ ಬೆಳ್ಳಿ ಹಬ್ಬದ ಆಚರಣೆ, ಉಚಿತ ಬೆಳ್ಳಿ ಮಾಸ್ಕ್ ವಿತರಣೆ. ಆಗ್ಬಹುದು. ರಸ್ತೆ ಗುಂಡಿಗಳು, ರಸ್ತೆ ಕೆರೆಗಳು, ಮುಚ್ಚದೆ ಬಿಟ್ಟಿರುವ ರಸ್ತೆ ಗುಂಡಿಗಳ ಪರಿಣಾಮ ಗುಂಡಿಗಳೆಲ್ಲ ಕೆರೆಗಳಂತಾಗಿರೋದ್ರಿಂದ ಬೆಂಗಳೂರು ಕೆರೆಗಳ ನಗರಿ ಎಂಬ ತನ್ನ ಹಳೆಯ ಹೆಸರನ್ನು ಮಾಡಿ ಪಡೆದಿದೆ. ಹಾಲಿನ ಬೆಲೆ 200 ರೂಪಾಯಿ ದಾಟಿದ್ದು ಜನ ಮಿಲ್ಕ್ಲೆಸ್ ಕಾಫಿ ಟೀಗಳಿಗೆ ಮೊರೆ ಹೋಗಿದ್ದಾರೆ. ಸೀತಾಪತಿ ಈಗ ಆಗುತ್ತೇನೆಯ? ಅಲ್ಲಿವರೆಗೆ ನಾವೆಲ್ಲ ಇರ್ತೀವಿ. ಸ್ವಯಂ ಪ್ರೇರಣೆಯಿಂದ ವೃದ್ಧಾಶ್ರಮ ಸೇರಲು ಜನ
ನೂಕು ನುಗ್ಗಲು ಹೆಂಡತಿಯರು ಮಕ್ಕಳು ಸೊಸೆಯಂದಿರ ಕಾಟ ತಾಳಲಾರದೆ ವೃದ್ಧಾಶ್ರಮಗಳ ಬೇಡಿಕೆ ಹೆಚ್ಚುತ್ತಿರೋದ್ರಿಂದ ತಾಲೂಕಿಗೊಂದು ವೃದ್ಧಾಶ್ರಮ ತೆರೆಯಲು ಸರ್ಕಾರ ಘೋಷಣೆ. ಸೂಪರ್ ಸೂಪರ್. ಗ್ಯಾಸ್ ಸಿಲಿಂಡರ್ ಬಿಟ್ಬಿಟ್ರಿ. 10,000 ದಾಟಿದ ಗ್ಯಾಸ್ ಸಿಲಿಂಡರ್ ಬೆಲೆ ಸುಲಭವಾಗಿ ಗಗನಕ್ಕೆ ಏರ್ತಿರೋದ್ರಿಂದ ಇನ್ನು ಮುಂದೆ ಕ್ಷಿಪಣಿಗಳ ಬದಲು ಗ್ಯಾಸ್ ಸಿಲಿಂಡರ್ಗಳನ್ನೇ ಉಡಾವಣೆ ಮಾಡಲು ತಜ್ಞರು ನಿರ್ಧರಿಸಿದ್ದಾರೆ. ಎಂತ ದುರಾಲೋಚನೆ. ದೂರಾಲೋಚನೆ ಅಂದೆ. ಒಂದೇ ಒಂದು ಸೆಲ್ಫಿ ಬೇಕಿತ್ತು. ಒಂದೇ ಒಂದು ಸೆಲ್ಫಿ ರೆಡಿ. ಅಲ್ಲ ಕಣಮ್ಮ ರಮ್ಯಾ, ಎಲ್ಲಾದ್ರಲ್ಲೂ ಸಮಾನತೆ ಸಮಾನತೆ ಅಂತೀಯ. ಸೆಲ್ಫಿ ಅಂತ ಕೂಡ ಮುಂದೆ ಕೊಡುತ್ತೆ. ಆ ಬಸ್ಸಲ್ಲೂ ಹಿಂಗೆ ಮಾಡ್ತೀರಿ. ರೆಡಿ. ಮೀಡಿಯಾದವನೇನೆಯಾ? ಕಿತಾಪತಿ. ನಮ್ಮ ಭವ್ಯ ಭಾರತದ ಮುಂದಿನ ಭವಿಷ್ಯಕ್ಕೆ ಹಿಂದೆ ಪಣ ತೊಡಿ. ಓಕೆ, ಬಲೋ ಭಾರತ್ ಮಾತಾಕ್ಕೆ ಜೈ. ಈ ಪುಸ್ತಕದಲ್ಲಿರೋ ಕಥೆ ಒಂದು ನನ್ನ ಮನೆಗೆ ಕಥೆ ಹೇಳ್ತೀನಿ ಕೇಳಿ. ನಿನ್ನೆ ನಾನು ಸಾಲಕ್ಕಾಗಿ ಊರೆಲ್ಲ ಅಲೆದು ಬರೀ ಕೈಗೆ ವಾಪಸ್ ಬರ್ತಿರ್ಬೇಕಾದ್ರೆ ಬೀದಿಗೆ ನಾಯಿಗಳು ಬೋ ಅಂತ ಕೂಗ್ತಾ ಇದ್ವು. ನನ್ನ ಹೆಂಡತಿಗೂ ಒಂದಿನ ಹಿಂಗೆ ಓದಿಬೇಕಲ್ಲ. ಪ್ರಿಯೇ ಪ್ರಿಯೇ ಮನವಲ್ಲದೆ ಪ್ರಾಣ ಸಖಿ. ಎಲ್ಲೋ ನಿಮ್ಮಮ್ಮ? ಪ್ರಿಯೇ ಪ್ರಿಯೇ ಪ್ರಾಣ ಸಖಿ. ಖರ್ಚಿ ಕಾಸ್ಬೇಕು ದುಡ್ಡು. ಈ ವಯಸ್ಸನ್ನು ಸುಡಾಡ್ ಕಚ್ಚ ಹೋದ. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಆನ್ಸರ್. ನಮ್ಮ ಅಪ್ಪಂದು ಯಾವಾಗಲೂ ಇದೇ ಬೋರ್ಡು. ನಿನ್ನ ಅಪ್ಪ ಕಣ ನಾನು ದುಡ್ಡು ಗೊತ್ತಾಗುತ್ತೆ ನಿನಗೆ. ಎಂತ ಮಗ ಹೆತ್ಕೊಟ್ಟ ನೋಡಿ. ಬರ್ಲಿ ಓದ್ತಿದೆ ಮನೆ ಬಳಿ. ಎಲ್ಲರಿಗೂ ಹೋಗೋದು ಎಲ್ಲರಿಗೂ ಬರೋದು. ಹೇಳೋದಿಲ್ಲ ಕೇಳೋದಿಲ್ಲ. ಇವತ್ತು ಮಾಡ್ತೀನಿ ಬರ್ಲಿ. ಯಾರಿ ನಾಯಿ? ಅಂತೀರಾ ರೀ ಅಂತೀರಾ? ನೀವು ನಡ್ಕೊಂಡು ಬಂದೆ ನೋಡಿ ಅಂದ್ರೆ ಏನ್ ಮಾಡ್ತೀರಾ? ಪ್ರಿಯ ತತ್ವ, ಎಲ್ಲಿಗೆ ಹೋಗಿದ್ದೆ? ಯಾಕಿಷ್ಟು ತಡವಾಗಿ ಬಂದೆ? ಏನಿಲ್ಲ ಪ್ರಿಯ ಇಲ್ವಾ, ಕೊಂಚ ಲೇಟ್ ಆಯ್ತು ಅಷ್ಟೇ. ರೇಷನ್ ಅಂಗಡಿ ನಿಮ್ಮ ಅಪ್ಪಂದ? ಇಲ್ಲ ಇಲ್ಲ ಇಲ್ಲ, ಏನೋ ಕಾರಣವಿರಲೇಬೇಕು. ಪೇಡು ಪೇಡು, ನಿಜವನ್ನೇ ಪೇಡು. ನಿಜವನ್ನೇ ಹೇಳಲ್ಲ ಪ್ರಿಯ ಇಲ್ವಾ? ಬೇರಾವ ಕಾರಣವೂ ಇಲ್ಲ ಪ್ರಿಯ ಇಲ್ವಾ? ರೇಷನ್ ಅಂಗಡಿ ಟೋಕನ್ ಕೊಡಬೇಕಾಯ್ತು ಅಷ್ಟೇ. ಅಷ್ಟಕ್ಕಾಗಿ ನೀವು ನನ್ನ ಮೇಲೆ ಹೋಗಲಿ ಬಿಡುತ್ತೀನಿ. ಕ್ಷಮಿಸಿದ್ದೇನೆ. ಎಲ್ಲಾ ಕಡೆಯೂ ಜಾಮ್ ಜಾಮ್. ಅಂದ್ರೆ ನಾನು ಬರುವುದು ಸ್ವಲ್ಪ ತಡವಾಗಿದ್ದಕ್ಕೆ ನಿಮಗೆ ಕೋಪ ಬಂದ ಕೇಳಿಲ್ವಾ? ಶಾಂತ ಮೂರ್ತಿಯಾದ ನೀವು ಹೀಗೆ ಎಲ್ಲದಕ್ಕೂ ಕೋಪ ಮಾಡಿದ್ರೆ ಹೇಗೆ? ಸಣ್ಣ ಬಾಳದಂತೆ. ಇಲ್ಲ ಇಲ್ಲ, ನಿನ್ನ ಮೇಲೆ ಕೋಪ ಅಂದ್ರೆ ಪ್ರಿಯೆ, ಪ್ರೀತಿಸಿದ ಮೊದಲ ದಿನದಿಂದಲೂ ಎಂದಾದರೂ ಕೋಪಿಸಿಕೊಂಡಿದ್ದೇನೆ ನಿನಗೆ? ನಿನಗೆ ನೆನಪಿದ್ಯಾ ನಮ್ಮಿಬ್ಬರ ಮೊದಲ ಭೇಟಿ? ಆ ದಿನ ನೀನು ನನಗೆ ಅಪ್ಸರೆಯಂತೆ ಕಾಣ್ತಾ ಇದ್ದೆ. ಈಗ ಅದನ್ನು ನಾನು ಹೇಳಲ್ಲ. ಹುಣ್ಣಿಮೆ ಚಂದ್ರ ನಿನ್ನ ನಾನು, ನನ್ನನ್ನು ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ವಿ. ನೀನೇ ಮೊದಲವಾಗಿ ನನ್ನ ಹತ್ರ ಕೇಳಿದೆ. ಛತ್ರಿ ತಂದಿಲ್ವಾ? ನೀನೆಲ್ಲ ಹೀಗೆ ನಾನು ಛತ್ರಿ ಹಿಡಿದಿದ್ದೆ. ಅಂತಹ ಜೋರು ಮಳೆಗೂ
ದೂರದಿಂದ ಹಾಡೋದು ತೇಲಿ ಬರ್ತಾ ಇತ್ತು. ಆಗ ನೀನು ಅದೆಷ್ಟು ಹಗುರವಾಗಿದ್ದೆ. ಅಂದ್ರೆ ಈಗ ರಮ್ಮೆ ಆಗಿದ್ದೀನಿ ಅಂತೀರಾ? ಆಗಿನ ಮತ್ತೆ ನೀನು ಮಧುರವಾಗಿ ನನ್ನನ್ನು ಕೇಳಿದೆ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ನನ್ನ ಮುಖ ನಿಮ್ಗೆ ಅಪ್ಶಕುನನಾ? ರೀ ಅಪ್ಸರೆ ಅಂತಿದ್ದೋರು ಈಗ ಅಪ್ಶಕುನ. ಅಪ್ಶಕುನ ಅಂದ್ರೆ ಇನ್ನೇನು? ಎಷ್ಟು ಸರಿ ಹೇಳಿಲ್ಲ ಅವಳಿಗೆ ಬೆಕ್ಕಟ ಬಂದಾಗ ಎಲ್ಲಿಗೂ ಹೋಗ್ಬೇಡ, ಬೆಕ್ಕಟ ಬಂದಾಗ ಮನೆಯಿಂದ ಹೊರಗೆಯೇ ಹೋಗ್ಬೇಡ ಅಂತ. ಮೊನ್ನೆ ಹೋದು ಅಂಗಳದಲ್ಲೇ ಬೆಕ್ಕಸತ್ತು ಬಿದ್ದಿತ್ತು. ಏನ್ ಮಾಡ್ತೀರ ನಾವು? ಜಾಡ್ಸೋದ್ರೆ ನೀವು ಮೇಷ್ಟ್ರೆ, ಏಮಿ ಇವತ್ತು ಮನೇಲಿ ಇದ್ದೀರಿ? ಭಾನುವಾರ ಅಲ್ವಾ ಸರ್? ಎದುರುಬೇಡಿ, ದೀಪಾವಳಿ ಕಡ ಮನೆಗೆ ಮಕ್ಕಳಿಗೆ ಆಡಕ್ಕೆ ಅಂತ ನಂಗಿತ್ತು. ಏನ್ ಬೇಕಾದ್ರು ಏನ್ ಮಾಡುತ್ತೀರಿ? ಯಾವ ವಿಷಯ ಸರ್? ಯೋ ಮನೆ ಬಾಳೆ ಕಣಯ್ಯ, 3 ತಿಂಗಳಾಯ್ತು, ಕೈಗೆ ಸಿಕ್ಲಿಕ್ಕಾವು. ನಿಮ್ ತಂದೆಯವ್ರ ಹತ್ರ ಮಾತಾಡಿದ್ದೀನಿ. ಮೇಷ್ಟ್ರೆ, ಅದು ಮಾ ಅಪ್ಪ ಏನ್ ಕಾದು ಏನೋ ಮೇಷ್ಟ್ರು 4 ಮಕ್ಕಳಿಗೆ ಇಲ್ಲ ವಿಶೇಷತೆ. ಮುಂದಿನ ತಿಂಗಳು ಮನೆ ಬಾಡಿಗೆ ಬರಲಿಲ್ಲ. ಇವತ್ತು ಮನೆ ಒಟ್ಟು ಚೆನ್ನಾಗಿ ಬಂದಿದ್ದೀನಿ. ಆಮೇಲೆ ಈಗ ಮನೆ ಒಟ್ಟಾನ ಮೇಷ್ಟ್ರೆ, ಒಟ್ಟಾನ ಬೆಳ್ಳುಳ್ಳಿ ಉಂಡೆ ಬೆಳ್ಳುಳ್ಳಿ ಇಲ್ಲ ಸರ್, ಖಾಲಿ ಆಗಿದೆ. ಮನೆಯಲ್ಲಿ ಚಿಕನ್ನು ಕುದಿತಾ ಇದೆ, ಬಾಯಿಗೆ ನೀರು ಬಿಡ ಬರ್ತಾ ಇದೆ. ಮಸಾಲೆಗೆ ಚೂರೇ ಚೂರು ಬೆಳ್ಳುಳ್ಳಿ ಇದ್ರೆ ಬೇಕಿದೆ. ಮುಂದೆ ಹೇಳಿದ್ದಾನೆ ಸರ್, ಬೆಳ್ಳುಳ್ಳಿ ಖಾಲಿ ಆಗಿದೆ. మీకేం తెలుసు మేడం అడిగి చెప్పండి. ಸರ್, ಮನೇಲಿ ಅಡಿಗೆ ಮಾಡೋದು ಅವಳಲ್ಲ. ఏమి ఈ మనేది అడిగి చేసే కూడా నువ్వేనయ్యా? ఏడుకుండవాడా, ఈ మనువే సావాసమే వద్దు నాన్న, నాకు ఈ పెళ్లి గిరి ఇవన్నీ వద్దు. ಏ, ಕುಡಿಯೋ ಲೋಟ ನೀರು ತಗೋಬಾರ. ಅಪ್ಪ ಕುಡಿಯೋ ನೀರು ಬೆಳಿಗ್ಗೆ ಖಾಲಿ. ಒಳ್ಳೆ ಹಾಡನ್ನು ಹಾಕು. ನಗ್ಮ, ಬನ್ನಿ ಬನ್ನಿ. ಅಂದಾಗೆ ಇವನು ಒಬ್ಬನೇ ಮಗ, ತಿಮ್ಮರಾಯ ಅಂತ. ನಾವೆಲ್ಲ ಪ್ರೀತಿಯಿಂದ ತಿಮ್ಮು ಅಂತ ಕರಿತೀವಿ. ನಮಸ್ತೆ ನಮಸ್ತೆ ನಮಸ್ತೆ. ಹೌದು, ನಿಮಗೆ ಕನ್ನಡ ಬರಲ್ವಾ? ಸರ್, ಹೋಗ್ಲಿ ಬಿಡಿ ಸರ್, ಚಿಕ್ಕ ಮಕ್ಕಳಲ್ವಾ? ಚಿಕನ್ ಕಡ ಏ ಆಯ್ತು
ಅಂದಾಗೆ ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ? ಏನ್ ತಗೊಳ್ತೀರಾ? ಟೀ, ಕಾಫಿ, ಬೂಸ್ಟ್, ಹಾರ್ಲಿಕ್ಸ್? ಕೆಮ್ಮುದ್ರಾ? ಎಂಥದ ನೋಡಿ ನೀರ್ ತರ್ತೀನಿ. ಕಚ್ಕೊಂಡ್ಬಿಟ್ಟಿತ್ತಲ್ಲ. ಅದು ಕುಡಿಯೋ ನೀರು ಬೆಳಗ್ಗೆನೆ ಖಾಲಿ ಆಗೋಗಿದೆ ಸಿಸ್ಟರ್. It's okay, brother. ಬನ್ನಿ, ಏನೇನ್ ಕೆಲಸ ಇರುತ್ತೆ ಬನ್ನಿ. ನೋಡಿ, ಈಗ ಮುಂದೂಡ್ಬೇಕು ನೀವು, ರೈಟ್ ಅಂತ ತಗೋಬೇಕು. ನಾಯಿಗಳ ಕಾಟ ಜಾಸ್ತಿ. ಬನ್ನಿ. Oh, hi. Oh, Timo, bye, Timo. ಬನ್ನಿ, ನೀವು ನೋಡ್ಬೇಕು ನೀವು. Sir, ಅಯ್ಯೋ ಸರ್, ನಾನು ಹೋಗ್ತೀನಿ. ಅಂದ್ಹಾಗೆ ನೀವು ಶರ್ಟ್ ಅಲ್ಲಿ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್. ಬಾಯ್ ಸರ್. ಏನ್ ನಡೀತಿದೆ? ಮದುವೆ ಯಾರ್ಯಾರು ಮಿಟುಗ್ಲಾಡಿ ಮನೆವರೆಗೂ ಬಂದು ಲವ್ ಲೆಟರ್ ಕೊಟ್ಟು ಹೋಗ್ತಾಳೆ. ಅಯ್ಯೋ 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 ಅಯ್ಯೋ, ನನ್ ಮನೇಲಿರೋವಾಗ್ಲೇ ಹಿಂಗೆ, ನನ್ ಮನೇಲಿರೋವಾಗ ಇನ್ನು ಏನೇನೆಲ್ಲ ಮಿಟುಗ್ಲಾಡಿ ಆಟ ಆಡಿರ್ತೀರೋ. ಚಪಾತಿ ಮುಗ್ತಾನೆ ವೇಸ್ಟ್ ಅಂತ ವೇಸ್ಟ್, ನೀವು ಮುಖಕ್ಕೆ ಬೆಂಕಿ ಹಾಕ. ನಾನು ಮೊದಲು ಬರೀ ಬಡವ ಇದ್ದೆ. ನೀನು ಮಾತು ಕಟ್ಕೊಂಡು ಇದ್ಯಾವುದೋ ಧನ ಪ್ರಾಪ್ತಿ ಅಂತ ಆಗದ ಒಂದು ಕಟ್ಟೆ ಸಾಲಗಾರನೂ ಆಗೋಗಿದ್ದೀನಿ. 6 ತಿಂಗಳು ಸಂಬಳ ಬಂದ್ರೆ ನಾನು ಮರ್ಯಾದೆ ಬಿಟ್ಟು ಕೇಳಬಾರ್ದವ್ರನ್ನೆಲ್ಲ ಕೇಳಿದೆ, ಕಾಣಬಾರ್ದವ್ರನ್ನೆಲ್ಲ ಕಂಡೆ. ಕಾಣ್ಬಾರ್ದವ್ರೆಲ್ಲ ಕಂಡ್ರೆ, ಕೇಳಬಾರ್ದವ್ರೆಲ್ಲ ಕೇಳಿದ್ರೆ ಏನು ಪ್ರಯೋಜನ? ದೊಂಗ ಸಚಿವರ ಏನು ಕನ್ನಡದಲ್ಲಿ ಬೈ ಎಂದಿದ್ದು. ಅದೇ ಒಳ್ಳೆ ಕಾಸು. ಸಾಕು ಬಿಡಿ, ದಯವಿಟ್ಟು ಸುಮ್ಮನೆ ನನ್ನ ಮಾತಿನ ಮುಗ್ದಿರಲಿಲ್ಲ ಅಲ್ಲಿ. ಆಹಾ, ನಾನು ಒಬ್ಬನೇ ಇದ್ದಿದ್ದೆ ಎಷ್ಟು ಸುಖವಾಗಿರ್ಬೋದಿತ್ತು. ಈ ಬದುಕು ಯಾವನಿಗೆ ಬೇಕಿತ್ತು? ಈ ದರಿದ್ರ ಅಪ್ಪ ನೀನಲ್ಲ ಕಣ. ಅರ್ಜೆಂಟ್ ಮಾಡ್ಬೇಕು. ನನ್ನ ಈ ಪರಿಸ್ಥಿತಿಗೆ ಈ ಲಂಪಟವೆಲ್ಲವೂ ನಿನ್ನಿಂದಲೇ ಪ್ರಿಯೆ. ನೀನ್ ಎಲ್ಲಿಗಾದ್ರೂ ತೊಳೆದು ಬಿಡು. ಅಮ್ಮ ನೀನಾದ್ರೂ ಹೇಳಮ್ಮ ಅಪ್ಪನ ಫೋನ್ ಮಾಡಕ್ಕೆ. ಅಪ್ಪ ಥ್ಯಾಂಕ್ ಯು. ಅಪ್ಪ ಸುಂದರಿ ಸುಂದರಿ ಕಾಲೇಜ್ ಮಾಡು, ಸ್ಪೀಕರ್ ಮಾಡು. Sir, it's me, Nagma. Actually, I forgot my umbrella there. Can you please bring it tomorrow? And sir, after school, shall we go to coffee day? ನೀವು ಕರೆ ಮಾಡಿ. ಚುನಾವಣೆಯ ರಂಗು ಏರುತ್ತಿದ್ದಂತೆ ಕಳ್ಳತನದಲ್ಲಿ ಮದ್ಯ ಮಾರಾಟ, ಮದ್ಯಪ್ರಿಯರಿಗಂತೂ ಇದು ಬಹಳ ಸಂತೋಷದ ಸುದ್ದಿ. ಬಿಟ್ಟು ಬಿಡದೆ ನೋಡ್ತಾ ಇರಿ ನಿಮ್ಮ ಟಿವಿ. ಚುನಾವಣೆಯ ಕ್ಯಾಂಪೇನ್ಗೆ ನಾಳೆ ಕೊನೆಯ ದಿನ ಯಾವ್ಯಾವ ರೀತಿಯ ಕ್ಯಾಂಪೇನ್ ಮಾಡ್ತಾರೆ ಅಂತ ನೋಡಲು ಕಾಯ್ತಾ ಇರಿ ನಿಮ್ಮ ಟಿವಿ. ಸ್ಫೋಟಕ ಸುದ್ದಿ. ಚುನಾವಣೆಗೂ ಮುನ್ನ ಕೊಪ್ಪರಗಟ್ಟೆ ಅಭ್ಯರ್ಥಿ ಮನೆ ರೈಡ್, ಕಂತೆ ಕಂತೆ ಹಣ ಪತ್ತೆ, ಕೊಪ್ಪರಗಟ್ಟೆ ಅಭ್ಯರ್ಥಿಯ ಬಂಧನ. ಇಂತಹ ಸ್ಫೋಟಕ ಸುದ್ದಿಗಾಗಿ ನೋಡ್ತಾ ಇರಿ, ಕಣ್ಮುಚ್ಚಿದ್ರೆ ನೋಡ್ತಾ ಇರಿ, ಕಣ್ಬಿಟ್ಟಿದ್ರೆ ಕೇಳ್ತಾ ಇರಿ ನಿಮ್ಮ ಟಿವಿ.
ಕಂತೆ ನೋಟಂತೆ, ಬಾರ್ ಬಿಲ್ 1450 ನಮಗೂ ಒಂದು ಕಂತೆ ಸಿಕ್ಕಿದ್ರೆ ಬಾರ್ ಬಿಲ್ ಆದ್ರೂ ಕಟ್ಬೋದಿತ್ತಂತೆ. ಏನು ಮಾಡಕ್ಕೆ ಏನೇನಾದ್ರೂ ಬೇಕಾ? ಅಣ್ಣ ನೀನೇನಾದ್ರೂ ರೋಡಿನ ಮತ್ತೆ ಇನ್ನೇನಾದ್ರೂ ಬೇಕಾ ಅಂತ ಬೇಸ್ ವಯಸ್ಸಲ್ಲಿ ಕೇಳ್ತಾರೆ. ನೀನೇನು ವಸಿಷ್ಠ ಸಿಂಹನ? ಅಣ್ಣ ಪಾರ್ಟ್ ಟೈಮಿಂಗ್ಸ್ ಮುಗೀತು, ನಿಮ್ಗೇನಾದ್ರು ಬೇಕು ಅಂದ್ರೆ ತಂದ್ಕೊಡ್ತೀನಿ. ಅಣ್ಣ ಅಷ್ಟೇ ಸಾಕು. ನಿಮ್ಗೆ ಗೊತ್ತಾಗ ಕಡೆನಲ್ಲೇ ಅವೆಲ್ಲ ನನ್ನ ಸೈಡ್ ಇರಲ್ಲ. ಸಾಕು. ಇದೀಗ ಬಂದ ಸುದ್ದಿ, ಭಾರಿ ಮಳೆಯಿಂದ ಚಂಡಮಾರುತ ಉಂಟಾಗಿ ಸಮುದ್ರ ತೀರದಲ್ಲಿ 4 ಬಾಂಗ್ಲಾ ಮೀನುಗಳು ಸತ್ತು ಬಿದ್ದಿದ್ದಾರೆ. ಅದನ್ನು ಪರಿಶೀಲಿಸಿದ ಲೋಕಾಯುಕ್ತರು ಶಾಲಾ ಕಾಲೇಜಿಗೆ ರಜೆ ಘೋಷಿಸಿದ್ದಾರೆ. ಇದೇ ತರ ಹೇಳೋದು ನೀವು? ಏನ್ರಿ ಐಡಿಯಾ? ನಮ್ಗೆ ಇವತ್ತೇನಾದ್ರು ಸರಿ ಮಾಡ್ಬೇಕು. ಸರಿ ಮಾಡ್ತೀಯಾ ಅಣ್ಣ? ಸರಿ ಮಾಡ್ತೀಯಾ? ಖಂಡಿತ ಸರಿ ಮಾಡಬೇಕು ಇವತ್ತು. ನಂದು ನಮ್ಮ ಅತ್ತೆದು ದಯವಿಟ್ಟು ಸರಿ ಮಾಡೋಣ. ಏನ್ ನಿಂದು ನಿಮ್ಮ ಅತ್ತೆ ಏನು ಅರ್ಥನೇ ಐತಲ್ಲ. ಅದು ನಮ್ಮ ಅತ್ತೆ ಮಗಳು ಶ್ರೇಷ್ಠ ಆದ್ರೆ ನನಗೆ ಹೆವಿ ಇಷ್ಟ, ಆದ್ರೆ ನಮ್ಮ ಅತ್ತೆಗೆ ನಾನಂದ್ರೆ ಹೆವಿ ಕಷ್ಟ. ಯಾಕೋ ಅದು ಅದು ಬೇಗ ಹೇಳೋ, ಮದುವೆ ಆಗೋಯ್ತಿದೆ. ಅಯ್ಯೋ ಬಿಡ್ತು ಅದು ನಾನು ಹೆವಿ ಕಲರ್ ಇದೀನಂತ ನನಗೆ ಕೊಡಲ್ವಂತ. ಎಂತೆಂತ ರಿಜೆಕ್ಷನ್ ಕೊಟ್ಟಿದೆ. ಯಾವ್ದು ಕಲರ್ ರಿಜೆಕ್ಷನ್? ನಮ್ಮ ಮಾವ ಹೆವಿ ಕರ್ರಿಗೆ ಅವ್ನು ಅದಕ್ಕಿರ್ಬೇಕು. ಇವಾಗ ನಾವೇನಾದ್ರು ಸರಿ ಮಾಡಬೇಕು. ನಾವೇನಾದ್ರು ಸರಿ ಮಾಡಬೇಕು. ನೋಡಿ ವಾಟ್ಸ್ ಪ್ರಾಬ್ಲಮ್? ಏನಿಲ್ಲ. ಮೇಷ್ಟ್ರೆ ನಮಸ್ಕಾರ. ಓಹ್ ನಮ್ದು ಅಂಕಲ್ ತಗೊಳ್ಳಿ. ಮೇಷ್ಟ್ರೆ, ನಮ್ಮ ಪಕ್ಷದ ಬಗ್ಗೆ ನಿಮ್ಗೆ ಚೆನ್ನಾಗೇ ಗೊತ್ತಿದೆ. ನಮ್ಮ ತಾತನ ಕಾಲದಿಂದ ಬೆಳೆಸ್ಕೊಂಡು ಬಂದಿರೋ ಪಕ್ಷ ನಮ್ದು. ನಮ್ಮ ಪಕ್ಷ ಮಾಡಿರೋ ಕೆಲಸದ ಬಗ್ಗೆ ನಿಮ್ಗೆ ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಪ್ರತಿ ವರ್ಷ ತರನು ಈ ವರ್ಷನೂ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕಂಬ ನೋಡಿದ್ರ?
ನೋಡಿ ನೋಡಿ ನಿಮ್ ತಾತ ಹಾಕ್ಸಿರೋದು ಇನ್ನು ಬಲ್ಬ್ ಚೇಂಜ್ ಮಾಡ್ಸಕ್ಕಾಗಿಲ್ಲ. ಬಳೆ ಬಳೆ ಶೇರೋ ಮೇ ಚೋಟಿ ಚೋಟಿ ಗಲ್ತಿ ಆಗ್ತಿರುತ್ತೆ ಮೇಷ್ಟ್ರೆ. ಇದಕ್ಕೆಲ್ಲ ನೀವು ತಲೆಗೆಡಿಸ್ಕೊಡಿ. ಅಂದಾಗೆ ಮೇಷ್ಟ್ರೆ, ನಿಮಗೆ ಒಬ್ಬ ಮಗ ಇರ್ಬೇಕು ಅಂತ ಕೇಳ್ಪಟ್ಟೆ. ಓಹೋ, ಏನು ಅವಾಗ್ಲೇ ಮಗನ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ? ಏನ್ ಸ್ಕೂಲ್ ಫೀಸು ಟ್ಯೂಷನ್ ಎಲ್ಲ ನೀವೇ ಮಾಡ್ಕೊಬಿಟ್ಟಿಲ್ಲ ನೀವು? ನೋಡ್ಕೊಳ್ಳೋಣ ಬಿಡಿ, ಮಕ್ಕಳು ಭವಿಷ್ಯ ದೊಡ್ಡದು ನೋಡಿ. ಮೇಷ್ಟ್ರೆ, ಈಗ ಕೊರೋನಾ 4ನೇ ಅಲೆ ಬಂತು ಅಂತ ಅನ್ಕೊಳ್ಳೋಣ. ಅನ್ಕೊಳ್ಳೋದೇನು, ಬಂದೇ ಬರುತ್ತೆ. ಬರ್ದಾದ್ರೆ ನೀವೇ ಬರ್ತೀರಿ. ಆಗ ನಿಮ್ಮಂತವ್ರಿಗೆ ನಮ್ಮಂತರ ಅವಶ್ಯಕತೆ ಬೇಕೇ ಬೇಕು. ಆಗ ನಮ್ದೇ ಹಾಸ್ಪಿಟಲ್, ನಮ್ದೇ ಬೆಡ್, ಎಷ್ಟು ಅದಕ್ಕೆ ಓಟು, ಒಂದೇ ಒಂದು ಓಟು, ಒನ್ ಸಿಂಗಲ್ ಓಟ್. ಎಲ್ಲಿ ತನಕ? ಎಲೆಕ್ಷನ್ ಮುಗಿಯೋ ತನಕ. ಮೇಷ್ಟ್ರೆ, ಮನೆ ಬಾಡಿಗೆದು ಅನ್ಸುತ್ತೆ. ಓ, ಮನೆ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ನೋಡಿ ಮೇಷ್ಟ್ರೆ, ಮನುಷ್ಯರಿಗೆ ಸ್ವಂತದ್ದು ಅಂತ ಒಂದ್ ಇರ್ಬೇಕಾಗುತ್ತೆ. ಸಂಬಳ ಕೊಡ್ರಿ, ನಿಮ್ ಜೋಬಿಂದ ಎಷ್ಟು ಕೊಡಿ. ಮೊನ್ನೆ ನೆರೆ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತಾರ. ಆಗ ನೀವೇ ಅಲ್ವಾ ಪಾಪ ಎಲ್ರಿಗೂ ಮನೆ ಕಟ್ಸ್ಕೊಟ್ಟದು. ನೀವು ನಮಗೆ ಮೇಷ್ಟ್ರೆ, ನೀವು ಸ್ವಂತದ್ದು ಅಂತ ಬಂದಿದ್ರೆ ಸಾಕ. ಅದ್ರ ಒಳಗೆ ಪಾತ್ರೆ ಪಾತ್ರೆ ಸಾಮಾನು ಇವೆಲ್ಲ ಇರ್ತಾರೆ. ಈಗಿನ ಕಾಲದಲ್ಲಿ ಸಿಲಿಂಡರ್ ಕೊಂಡ್ಕೊಳಕ್ ಆಗುತ್ತೆ ಅಂದ್ರೆ ಕುಡಿಯೋ ನೀರಿಗೆ 5 ರೂಪಾಯಿ ಕಾಯಿ 2 ಹಾಕಬೇಕು. ನಿಮ್ಗೆ ಗೊತ್ತಾಗಲ್ಲ. ಬನ್ನಿ ಒಂಚೂರು ಮನೆ ತೋರ್ಸಿ ಬಂದಿರಿ. ಅಯ್ಯೋ ಮೇಷ್ಟ್ರೆ, ಮೇಷ್ಟ್ರೆ ಜೋತಿಲ್ಲ ಹೆಂಗಿದ್ದೀರಿ ಮೇಷ್ಟ್ರೆ? ಬಹಳ ಶೆಕೆ. ಚೆನ್ನಾಗಿ ಗೊತ್ತಿದೆ. ನಿಮ್ಮ ಏನೇ ಮುಚ್ಚಿ ಬರ್ಬೇಕು, ಎಲ್ಲರೂ ನಾವು ಕೊಡ್ತೀವಿ. ನಾವು ನಮ್ಮದಾಗಿ ನೀವು ನಮಗೆ ಓಟ್ ಹಾಕಬೇಕು. ಮಹಾಜನ ಕೇಳ್ಕೊತಾಯ್ತು, ದಯವಿಟ್ಟು ಬೇರೆ ಪಕ್ಷಕ್ಕೆ ಬಿಟ್ಬಿಡಿ. ನಮ್ಮ ಪಕ್ಷ ಏನಯ್ಯ, ನಾನೇನಾದ್ರೂ ನಿನ್ ಪಕ್ಷದ ಬಗ್ಗೆ ಫೇಸ್ಬುಕ್ ಅಲ್ಲಿ ಏನಾದ್ರು ಬರ್ದಾಕಿದ್ನೆ? ಏನಮ್ಮ, ನಿನ್ ಪಕ್ಷದ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಯಾವ್ದಾದ್ರು ಮಾಡಿದ್ನೆ? ಇಲ್ವಲ್ಲ? ಮತ್ ನನ್ನ ಯಾಕೆ ಇಂತ ಹಾಕಿದ್ದೀರಾ? ಓಟ್ಗೆ ಮೇಷ್ಟ್ರೆ, ಓಟ್ಗೆ. ನೋಡಿ ಮೇಷ್ಟ್ರೆ, ಒಂದೇ ಒಂದು ಓಟಿಂದ ಚರಿತ್ರನೇ ಬದಲಾಗಿರೋ ಇತಿಹಾಸ ಇದೆ. ಮೇಷ್ಟ್ರು ಬೇರೆ ಅಂತೀರಾ? ನೋಡಿ, ಯೋಚನೆ ಮಾಡಿ. ಆ ಓಟು ಕೆಲಸ ಮಾಡೋರ್ಗೆ ಬಿಡಬೇಕು, ನಮ್ಗೆ ಬಿಡಬೇಕು. ಓಟು ಇಲ್ಲ, ಗಿಟ್ಟು ಇಲ್ಲ. ಗಿಟ್ಟು ಎಲ್ಲ ಗಿಟ್ಟಿಲ್ಲ. ಏನ್ ನೀನೇ ಬರ್ತೀಯ ಇಲ್ಲ ನಾನೇ ಬಂದ್ಬಿಡ್ಲ? ಬಂದೇ ग्लानिर्भवति भारत अभ्युत्थानमधर्मस्य तदात्मनां सुजाम्यां परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे सम्भवामि युगे युगे सम्भवामि युगे युगे। ನಾನು ಉಪಯೋಗಿಸ್ಲೇ ಇಲ್ವಲ್ಲ? ಹೇ ಮಂಕೆ, ಏನು
ಚೆನ್ನಾಗಿದೆ ಚೆನ್ನಾಗಿದೆ. ಹಿಂದೆ ತಿರುಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತಿಮ್ಮದೇವ, ನನ್ನ ಮೊರೆ ಕೇಳಿ ಬಂದೆ ಯಾಕಂದೆ ದೇವ. ಈಗ ನಾವಿಬ್ಬರು ದಿಕ್ಮೂಢರಾಗಿದ್ದೇವೆ. ನಾನಲ್ಲ, ನೀನು. ದೇವ, ನನಗೆ ದಿಕ್ಕು ತೋದಂತಾಗಿರುವುದಷ್ಟೇ ಅಲ್ಲ, ಅಷ್ಟ ದಿಕ್ಕುಗಳು ಎಷ್ಟಿವೆ ಎಂಬುದೇ ಗೊತ್ತಾಗ್ತಿಲ್ಲ. ದೇವ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವುಗಳ ಹೆಸರೇನು? ಇವೆಲ್ಲ ಯಾವ ದಿಕ್ಕಿನಲ್ಲಿ ಬರುತ್ತವೆ? ಸ್ವಾತಂತ್ರ್ಯ ಹೋರಾಟ ಎಂಬ ಮಹಾಘೋರ ತಪಸ್ಸನ್ನು ಆಚರಿಸಿ ಧರ್ಮ ರಕ್ಕಸಿಯನ್ನು ಒಲಿಸಿ ಅದನ್ನೇ ಒಲಿಸಿ ಮತದಾನ ಹಕ್ಕು ಎಂಬ ಗಾಂಧೀವವನ್ನು ಹೊತ್ತು ಬಂದಿದ್ದೇನೆ. ಆದರೆ ಈ ಕುರುಡು ಕ್ಷೇತ್ರದಲ್ಲಿ ಮಾತ್ರ ಕಕ್ಕಾಬಿಕ್ಕಿಯಾಗಿ ನಿಂತಿದ್ದೇನೆ. ದೇವ, ನನ್ನ ಮತವನ್ನು ಯಾರಿಗೆ ನೀಡಲಿ ಅನ್ನುವುದು ಅಲ್ವೇ ಅಲ್ಲ ನನ್ನ ಪ್ರಶ್ನೆ. ಯಾವ ಕಡಲ ಮಕ್ಕಳಿಗೆ ಕೊಡದೇ ಇರಲಿ ಅನ್ನೋದೇ ನನ್ನ ಪ್ರಶ್ನೆ. ದೇವ, ಚಿಕ್ಕ ಮಕ್ಕಳಕ್ಕೆ ಅನುಭವವಾಗಿದೆ ನನ್ನ ಸ್ಥಿತಿ. ನಿನ್ನ ಚುನಾವಣಾ ಗೀತೆಯನ್ನು ಈ ಮಗುವಿಗೆ ಚಮಚದಿಂದ ಕುಡಿಸು. ಹಳೆ ಮಡಿಕೆ ಹೆಚ್ಚು ತುಪ್ಪ ಕುಡಿಯುವುದಿಲ್ಲ ಅಂದ ಮಾತ್ರಕ್ಕೆ ತುಪ್ಪವನ್ನ ಸದಾ ಅದರಲ್ಲೇ ಇಡು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ಕಣಪ್ಪ. ದೇವ, ಮೋಸ! ಈ ಮಡಿಕೆ ಬುಡದಲ್ಲಿ ದೊಡ್ಡ ತೂತ ಇದೆ. ಕೋತಿ ಬಡತದೆ. ಹಾಗಿದ್ರೆ ನಾನೇನು ಬರಲ್ಲ? ದೇವ, ಇದೇ ನಿನ್ನ ನಿರ್ಧಾರ? ಅವನ ಹೇಳ್ದ ನನಗಿಂತ ಅವ್ರ ಊರ್ ಗ್ರಾಮ ಪಂಚಾಯತಿ ಮೆಂಬರ್ ಸಾರಾ ಶಾಂತವನೇ ಮೇಲು ಅಂತ. ಅದಕ್ಕೆ ದೇವ, ನನ್ನ ಮಾತಿನ ಅರ್ಥ. ದೂತ ಪ್ರಭು, ಇವತ್ತೊಂದಿನ ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದೆ ತಾನೆ? ನೆನ್ನೆ ಮಾಡಿಸಿದ ವ್ಯಾಯಾಮಗಳು ನೆನಪಿದ್ಯಾ ಪ್ರಭು? Excuse me, sir. ಕಾಲ್ ಎತ್ತಿ ತೆಗಿರ್ಲೆ, ಕಾಲ್ ಎತ್ತಿ ಬಡಿರ್ಲೆ, ಎಡಕ್ತಿರ್ಲೆ ಎಡಕ, ಮುಂದಕ್ಕೆ ನಡ್ರಲೆ ಮುಂದಕ, ಎಡಕ ಬಲಕ, ಎಡಕ ಬಲಕ, ಎಡಕ ಸೆಲೆಕ್ಟ್ ನೋಡ್ರಲೆ ಸೆಲೆಕ್ಟ್. ನಾರಾಯಣ ನಾರಾಯಣ. ಓ ಪ್ರಭು ನಾರದ ಮುನಿಗಳು, ಕ್ಷಮಿಸಬೇಕು, ತಮ್ಮನ್ನ ಗಮನಿಸ್ತಿಲ್ಲ. ಈ ಪುಟ್ಟ ಬಾಲಕನನ್ನು ಆಶೀರ್ವದಿಸಿ. UPS, IPS, IAS, KS ಮತ್ತೊಮ್ಮೆ ತೇರ್ಗಡೆ ಬಂದವನ್ನುತ್ತಾರೆ. ಮತ್ತೊಮ್ಮೆಣ ಪ್ರಭು, ತಾವು ತ್ರಿಲೋಕ ಸಂಚಾರಿಗಳು, ಸ್ವರ್ಗಲೋಕ ಪಾತಾಳ ಲೋಕವನ್ನೆಲ್ಲ ಸುತ್ತಿ ದಣಿವಾಗಿರ್ತೀವಿ. ನಿಮ್ಗೇನಾದ್ರೂ ಕುಡಿಯಕ್ಕೆ? ನಾನೆಷ್ಟೇ ತಿರುಗಿದರೂ ನನ್ನ ಮೈ ಬೆವರುವುದಿಲ್ಲ, ತಣಿಯುವುದಿಲ್ಲ, ಸದಾ ಸ್ವಚ್ಛದಿಂದ ಇರುತ್ತೇನೆ. ಅದಕ್ಕೆ ನನ್ನನ್ನ ನಾರದ ಮುನಿ ಎನ್ನುತ್ತಾರೆ. ಆದರೂ ಪರವಾಗಿಲ್ಲ, ಏನೋ ದೂತ ಪ್ರಭು, ಬೇಗ ಭೂಲೋಕ ಕೊಡಗಿ ಅದನ್ನು ಕೋಲ್ಡ್ ಡ್ರಿಂಕ್ಸ್ ತಗೊಂಡು. बोलो यमधर्म महाराज की जय. ಇವತ್ತೊಂದಿನ ನಾನು ಕನ್ನಡದಲ್ಲಿ ಮಾತಾಡಮ್ಮ. ಯಮಧರ್ಮ महाराज की ಕನ್ನಡದಲ್ಲಿ ಜೈ. ಪಿಂಡ ಬಾಯ್ ಬಿಟ್ಟು ಬೊಗಳಮ್ಮ. ಪ್ರಭು, ಇವನು ಭೂಲೋಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಬಂದಿದ್ದಾನೆ. ಕೇಳಿದರೆ ಏನು ಹೇಳುತ್ತಿಲ್ಲ. ಯಾವುದೋ ನಾಟಕ ಕಂಶ ಇರ್ಬೇಕು. ನಾನೇ ದೇವರು ಅಂತಿದ್ದಾನೆ. ಎಲ್ಲ ಈ ಭೂಲೋಕದ ನರನೆ, ಏನ್ ನಿನ್ ಕತೆ? ಏನಯ್ಯ ನಿನ್ನ ಹೆಸರು? ದೇವ್. ದೇವ್. ಆಮೇಲೆ ಆಮೇಲೂ ದೇವರೇ. ನಾನೇ ಕಣೋ ಶಂಖ ಚಕ್ರ
ಹೊಗಳ್ಬೇಡ. ನೀನು ನನ್ನನ್ನು ಅಷ್ಟು ಸುಲಭವಾಗಿ ಮೋಸಗೊಳಿಸಲಾರೆ. ಬಾಯ್ ಬಿಟ್ಟು ನಿಜ ಹೊಗಳು. ಎಷ್ಟ್ ಸತಿನ ಹೇಳ್ತಾರೆ ನಿಂಗೆ? ನಾನೇ ಕಣೋ ದೇವ್ರು. ಯಮ್ಮ ಎಂತ ಮಿಸ್ಟೇಕ್ ಆಗೋಯ್ತು. ದೇವರಾದ ನಿನ್ನೆ ಕೆಳಗಡೆ ಮಲಗಿಸಿದ್ರಲ್ಲ ಪ್ರಭು. ಹಾಗೆ ಏನಿನ್ ಕತೆ? ಎಂತೆಂಥ ರಾಕ್ಷಸರನ್ನೇ ಕೊಂದ ನನಗೆ ಆ ಎಕ್ಕ ಚಿಕ್ಕ ಕಾಂಚಾಣ ಕುಬೇರನನ್ನ ಕಾಂಚಾಣ ಕುಬೇರ ಆ ಕಾಂಚಾಣ ಕುಬೇರನನ್ನ ಏನು ಮಾಡಕ್ಕಾಗಲಿಲ್ಲ. ನಾದ್ರೆ ಯಮು 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 ಭೂಲೋಕದಲ್ಲಿ ಪ್ರಭು ಯಮು ಯಮು ಭೂಲೋಕದಲ್ಲಿ ಅವನಿಂದ ಆಗುತ್ತಿರುವ ಅನ್ಯಾಯಗಳು ಒಂದಲ್ಲ ಎರಡಲ್ಲ, ಸಹಸ್ರಾರು ಪಾಪಗಳು ನಡೆಯುತ್ತಿವೆ. ಅವನ ದಯಗಳಿಸಲು ಜನ ಅಧಿಕಾರದ ಮೊರೆ ಹೋಗುತ್ತಿದ್ದಾರೆ. ನನ್ನನ್ನ ಸಂಪೂರ್ಣ ಮಾಡಿಬಿಟ್ಟಿದ್ದಾರೆ ಯಮು. ಅದು ಅಂದ್ರೆ ದುಡಿಯೋವನೇ ದೊಡ್ಡ, ಮಾತನಾಡುವವನೇ ದೊಡ್ಡ. ಮೊಹಮ್ಮದ್ ಪೇಟ ಯಮು. ಅದು ಅಂದ್ರೆ ಅವನ ಯಾವನೋ ಕನ್ನಡ ಶಾಲೆ ಮೇಷ್ಟ್ರಂತೆ. ನನಗೆ ಬಾಯಿಗೆ ಬಂದಂಗೆ ಬೈಕ್ ಬಿಟ್ಟ ಯಮು. ಬೇಡ ಹೋಗ್ಬಿಡೋಣ. ದೂತರೇ ಪ್ರಭು, ಇಂದಿನಿಂದ ನಿಮ್ಗೆ ಯಾವ ಯಮಲೋಕವೂ ಇಲ್ಲ. ಭೂಲೋಕಕ್ಕೆ ಹೋಗಿ ದುಡಿದೆ ದಂಡಪಿಂಡವಾಗಿ ಸುಖವಾಗಿ ಬಾಳಿ. ಬೋಲೋ ಯಮ ಮಹಾರಾಜ್ ಕಿ ಪ್ರಭು ಕೊನೆ ಒಂದು ಕಾರ್ಯ ಇದೆ ಪ್ರಭು, ಮುಗಿಸ್ಬಿಡ್ತೀನಿ. ಕುಬೇರ್ ಮಹಾರಾಜ್ ಕಿ ಎಲ್ಲ ಪಕ್ಷಾಂತರ ಪಕ್ಷಿ ನನ್ನ ಮಕ್ಕಳ. ಪ್ರಭು ಇನ್ನೊಂದು ಕ್ಷಣ ಇರೋದು ಬೇಡ ಪ್ರಭು. ಪುಣ್ಯ ಪುಣ್ಯ ಪ್ರಭುಗಳೇ, ಭೂಲೋಕನೇ ಬೇಡ ಅಂತ ದೇವರೇ ಬಿಟ್ಟು ಹೋದ್ಮೇಲೆ ಇನ್ನು ಭೂಲೋಕದ ಗತಿ ಇದು ಯಾವ ಇಲ್ಲ ಕಲಿಯುವ ಆಳುತ್ತಿರುವವರ್ಯಾರು? ಕಲಿ. ನನ್ನ ಸಂಹಾರ ಮಾಡಲಿಕ್ಕೆ ಯಾರಾದರೂ ಬರಲೇಬೇಕಾದ್ರೆ ನಾಳೆ ಭೂಲೋಕದಲ್ಲಿ ಚುನಾವಣೆ ಫಲಿತಾಂಶವಿದೆ, ಬರ್ತೀರಾ? ಕಾಲಿ ಎತ್ತಿ ಭೂಲೋಕಕ್ಕೆ ಪಡೆಯಲೇ. ಏನೋ ಮಾಡ್ತಿದ್ಯಾ? ನಾನು ರೇಡಿಯೋ ರಿಪೇರಿ ಮಾಡ್ತಿದ್ದೀನಿ. ಹೌದಾ? ಅಪ್ಪನ್ ಬುದ್ಧಿ. ಎಲ್ಲಿ ನಿಮ್ ಚಿಕ್ಕಪ್ಪ ಇನ್ನೂ ಬಂದಿಲ್ವಾ? ನಿಮ್ ಚಿಕ್ಕಮ್ಮ ಬಂದ್ಮೇಲೆ ಸೊಪ್ಪಿದೆ ಅಡಿಗೆ ಮನೇಲಿ, ಬಿಡ್ಸಕ್ಕೆ ಹೇಳು. ಆಯ್ತು, ಎಲ್ಲೂ ಹೋಗ್ಬೇಡ. ಕಮ್ಮು ಕಮ್ಮು ಏ ತಿಮ್ಮ, ಅದಕ್ಕೆ ಬೇಡವಾ? ಬಾರು ತರದೇ ಇದೆ ಚಿಕ್ಕಪ್ಪ. ಅವನಿಂದ ಬಾದು ತೆಗಿ ಅಂತ ಹೊಡ್ಕೋತಾನೆ ನೀನು. ಅವನು ತೆಗಿಲಿದೆ ಅಂತ ಹೇಳಕ್ ಬರಲ್ಲ. ನೀನ್ ಅವಾಗಿಂದ ಕಮ್ಮು ಕಮ್ಮು ಅಂತಿದ್ಯಾ, ತಿಮ್ಮು ಅಂತ. ಕರ್ಮ. ತಿಮ್ಮ, ಏನ್ ಮಾಡ್ತಿದೀಯಾ? ಕಣ್ ಕಾಣಿಸಲ್ವಾ? ಆಟ ಆಡ್ತಿದ್ದೀನಿ. ಆಟ ಆಡಿದ್ ಸಾಕು. ಬಾ. ಬರಲ್ಲ. ಬಂದ್ರೆ ನಿಮ್ಗೆ ಏನೋ ಕೊಡ್ತೀನಪ್ಪ. ಆದ್ರೂ ಬರಲ್ಲ. ಬಂದ್ರೆ ನೀನು ನಾಲ್ಕಾಣಿ ಕೊಡ್ತೀನಿ. ಹೌದಾ? ನಿಜವಾಗ್ಲೂ? ಚಿಕ್ಕಪ್ಪ ನೀ ಕಂಡೆ ಅಂತ ಹೇಳ್ಬೇಕಾ? ನಂಗೆ ಆ ಕಡೆ ಚಿಕ್ಕಮ್ಮ, ನಿಮ್ಮನ್ನ ಚಿಕ್ಕಪ್ಪ ಮೆತ್ತ ಕರಿತವ್ರೆ, ಬೇಗ ಬರ್ಬೇಕಂತೆ. ನಂಗೆ ನಾಕಾಣೆ ಕೊಟ್ರು.
ಸರಿ ಅಮ್ಮ ನಿನ್ನೆಯಿಂದ ನನ್ನ ಕೈಗೆ ಸಿಕ್ಕಿಲ್ಲ ಪತ್ರಕಾರಪ್ಪ ಅಂದ್ರೆ ಕೈ ಬಿಡ್ರಿ ನಮ್ಗೆ ತುಂಬಾ ಕೆಲಸ ಇದೆ. ಕೆಲಸ ಎಲ್ಲ ಇರದೆ ಸಂಜೆ ಆಗಿದೆ ಹಂಗೆ ಆಚೆ ಬೀಸೋದು. ಥೂ ಬೀಚ ಹಳಾದ್ ಗಾಳಿ ಬರೀ ಎಲ್ಲಿ ನೋಡಿದ್ರು ಗಂಡಸ್ರೆ. ಗಂಡಸರಿಲ್ಲಾರಂತ ಬೀಸ ನಾನು ಎಲ್ಲಿಂದ ತರಲೆ? ಸರಿ ಸಿನಿಮಾ ರಿಲೀಸ್ ಆಗಿದೆ ಫಿಲ್ಮ್ಗೆ ಆದ್ರೆ ಮಾರೆ. ಅಯ್ಯೋ ರಾಮ ರಾಮ ಅದನ್ನೆಲ್ಲ ಹೆಂಗಸರ್ ನೋಡದೆ ಅದನ್ನೇ ದೇವ್ರೆ ಬಿಟ್ರೆ. ಕಮ್ಮ ಐಸ್ ಕ್ರೀಮ್ ತಿನ್ನಕೋಣ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಹಾ. ಅದೇನ್ ಚೆನ್ನಾಗಿರುತ್ತೋ ಏನೋ, ಚಳಿಗೆ ಒಂದಿಷ್ಟು ಸಕ್ಕರೆ ಬೆರೆಸ್ದಂಗಿರುತ್ತೆ, ಅದನ್ನ ತಿಂದ್ರೆ ಹಲ್ಲಿಗೆ ಅಮೃತಾಂಜನ ಹಚ್ಕೊಂಡಂಗಾಗುತ್ತೆ. ನಂಗ್ ಬೇಡ. ಹಂಗ ತಲೆನೋವು ಬರ್ತಿದೆ. ಹಂಗೆ ಹೇಳಪ್ಪ ಇವಳಿಗೆ, ಇವಳು ನೋಡೇ ಮದ್ವೆ ಆದ ನಾನು. ಕಮ್ಮ ಇಲ್ಲೇ ಪಕ್ಕದಲ್ಲೇ ಪಾರ್ಕ್ ಇದೆ ಅಲ್ಲ, ಹೋಗೊಂದು ಹೆಜ್ಜೆ ಹಾಕ್ತಾರೆ. ಅಲ್ಲಿಗೆಲ್ಲ ಯಾಕೆ ಹೋಗ್ಬೇಕು? ನಮ್ ಹಿತ್ಲಲ್ಲೇ ಬದನೆಕಾಯಿ ಗಿಡ, ಬೆಂಡೆಕಾಯಿ ಗಿಡ, ಮೂಲಂಗಿ ಗಿಡ ಇಲ್ಗಣ್ರಿ, ಅಲ್ಲೇ ಓಡಾಡಿ. ಓಡಾಡ್ತೀನಿ, ಎಲ್ಲ ಕಡೆ ಓಡಾಡ್ತೀನಿ. ಕಮ್ಮ ಫೌಂಟೇನ್ ನೋಡಿದ್ಯಾ? ರೀ ಫೌಂಟೇನಾ? ಹ್ಮ್. ಅಂದ್ರೆ ಅದ್ ನೋಡಕ್ಕೆ ಹುಲಿ ಸಿಂಹ ತರ ಇರುತ್ತಾ ಅಥವಾ ಒಂಟೆ ಜಿರಾಫೆ ತರ ಇರುತ್ತಾ? ಅಯ್ಯೋ, ಪೆದ್ದಿ ಅದು ಪ್ರಾಣಿನೂ ಅಲ್ಲ ಪಕ್ಷಿನೂ ಅಲ್ಲ, ನೀರು ಚಿಮ್ಮುವಂಥದ್ದು ಕಾರಂಜಿ. ಓ ಅದ ನೋಡಿದ್ದೀನಿ. ನೋಡಿ ಈ ಬೆಂಗಳೂರು ಮೈಸೂರು ಹೋಗಿದ್ಯಾ ಹಿಂಗೆ? ಫೌಂಟೇನ್ ನೋಡಕ್ ಅಲ್ಲಿಗೆಲ್ಲ ಯಾಕೆ ಹೋಗ್ಬೇಕು? ನಮ್ಮನೇಲೆ ಮೂರಿವೆ. ನಿಮ್ಮ ಮನೇಲಿ ಮೂರ ನಮ್ಮಪ್ಪಂಗೆ ಮನೇಲಿರೋ ಸೋರೋ ಕೂಡ ರಿಪೇರಿ ಮಾಡಿಸಿ ಅಂತ ಹೇಳಿ ಸಾಕಾಗೋಯ್ತು. ಸಾಕಾಗೋಯ್ತು ನೀನ್ ನಡ್ಕೊಂಡು. ಅಮ್ಮ ನಾವೆಲ್ಲೂ ಹೋಗೋದ್ ಬೇಡ, ಮನೇಲೇ ಇರೋಣ ಆಯ್ತಾ? ಇವತ್ತು ಯಾಕೋ ನಿನ್ನೆಗಿಂತ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀಯ ಕಣೆ. ನೀವು ನನಗೆ ಬಾಡಿಗೆ ಕೊಡಿ ಚಿಂತೆ ಇಲ್ಲ. ನಿಮ್ಮ ಹೊಸ ಮದುವೆಗೆ ಕರೆದ್ರಿ ನೋಡಿ, ನನಗೆ ತುಂಬಾ ಆನಂದವಾಗಿದೆ. ಏಕೆ ಪರ್ಪೋಟ ಪರ್ಪೋಟ ಒದ್ದು ಸೀದಾ ಬೆಳಿಗ್ಗೆ Wow, what a wonderful moment. Nagma, it was your date, no? Go for it. Come on. ರಾಮ ಸೀತಾ ನೇನೆ ಆಂಜನೇಯ ಏನಾದ್ರು ಸರಿ ಮಾಡಬೇಕು ಅನ್ಕೊಂಡಿದ್ದೆ. ಸರಿ ಆಯ್ತು, ಮೇಷ್ಟ್ರೆ ಹಾಕಿ ಮೇಷ್ಟ್ರೆ. ಮ್ಯೂಸಿಕ್ ಅಲ್ಲಿ ಮದುವೆ ನಡೀತೈತ. The life should be changed.
ಬೀಚಿ ರೀ ನನ್ ಮನೆಗ್ ಬಂದ್ರೆ ಚೀ ಅಂತೀರಾ? ಬೀಚಿ ಅಂತಿದ್ದು ಕಣೆ ಪ್ರಿಯೆ, ಅರ್ಧಕ್ಕೆ ವಾಪಸ್ ಬರ್ತೀಯ ಅನ್ಕೊಂಡೆ. ನನಗ್ ಬಿಟ್ಟು ಒಂದಿನ ಇದೆಯಲ್ಲ ನೀನು. ನಿನ್ನೆ ಯಾವಾಗಾದ್ರೂ ಪ್ರಿಯೆ ಅಂದಿದ್ರಾ? ಅಂದಿದ್ದೆ, ಕನ್ಸಲ್ಲಿ ನಿನಗೆ ಅಂದಿದ್ದೆ. ಅಂದಾಗೆ ನಿಂತ ತುಂಬಾ ಮಾತಾಡ್ತಿದ್ದೆ. ಬಾ ನೀನು, ರೀ ನಾನು ನಿನ್ನೆ ಕನ್ಸಿನ ಬಗ್ಗೆ ಹೇಳ್ಬೇಕು ನಿಮ್ಗೆ. ಬಾ ನೀನು. ಬದುಕು ದೊಡ್ಡದು, ನಮ್ಮ ಸಮಸ್ಯೆಗಳು. ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ. ಪ್ರೀತಿ ದೊಡ್ಡದು, ಪ್ರೀತಿನೇ ದೊಡ್ಡದು. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯಾದರ ಸಾಹೇಬ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಯಾರೋ, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿಗಿಸುಲಿಯೇ. ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲ